ಉಳ್ಳ ಇರ್ಪಾಂಗ 4:35 ಒಳಗಡೆ ಇರ್ತಾರೆ. ಆಮೇಲೆ ಎತ್ತಿನ ಮನೆಗೆ எழுந்து ಆಯ್ತು ಮಾಡணும் பாருங்க. ಎಷ್ಟು ಗಂಟೆಗೆ ಎದ್ದು ಸಿದ್ಧವಾಗಬೇಕು ನೋಡಿ. ஒரு சர்வீஸ் முடிஞ்சிட்டு இருக்கும். ಇವಾಗ ಒಂದು ಸರ್ವಿಸ್ ಮುಕ್ತಾಯ ಆಗಿರುತ್ತೆ. 10 ಮಣಿಗೆ ಇನ್ನೊಂದು ಸರ್ವಿಸ್. 10 ಗಂಟೆಗೆ ಇನ್ನೊಂದು. ಹalleluya. 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 ಇನ್ನು ನಮ್ಮ ತುಣಿ ತೋಚಿಗಿಂತ ಇರ್ತೀವಿ. ಏನೇನೋ ಬಟ್ಟೆ ಒಗಿತಾನೇ ಇದೀವಿ. ಇನ್ನು ವೀಟ ಕೂಟಿಗಿಂತ ಇರ್ತೀವಿ. ಮನೆಯನ್ನು ಗುಡಿಸ್ತಾನೇ ಇದೀವಿ. ನಮ್ಮ ಸಾವರದಲ್ಲಿ ನಾವು ಸಾಯುವವರೆಗೂ ಅದನ್ನು ಮಾಡ್ತಾನೆ ಇದೀವಿ, ಮಾಡ್ತಾನೆ ಇರ್ಬೇಕು. ಮೊದಲನೇದು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ, ಮತ್ತೆ ಇವುಗಳೆಲ್ಲವೂ ನಿಮಗೆ ಸೇರಿಸಿ ಕೊಡಲ್ಪಡುತ್ತವೆ. ಹುಡುಕಬೇಕಾಗಿರೋದನ್ನು ಹುಡುಕ್ರಿ. 4 ಬಟ್ಟೆನೇ ನಾನು ಒಗ್ದಾಕ್ತೀನಿ, வீட்டை கொஞ்சம் கூட்டிட்டு வந்துடுற, ಮನೆ ಸ್ವಲ್ಪ ಗುಡಿಸಿ ಬರ್ತೀನಿ, சாப்பாடு கொஞ்சம் வெடிச்சிட்டு வந்துடுற, ಅನ್ನ ಸ್ವಲ್ಪ ಮಾಡಿ ಬರ್ತೀನಿ, குழம்பு கொஞ்சம் இறக்கிட்டு வந்துடுற, ಸಾರು ಸ್ವಲ್ಪ ಮಾಡಿ ಬರ್ತೀನಿ, பக்கத்து வீட்டுக்காரி வந்துடுற, கொஞ்ச நேரம் பேசிட்டு வந்துடுற, ಪಕ್ಕದ ಮನೆಯವರು ಬಂದಿದ್ದಾರೆ ಸ್ವಲ್ಪ ಮಾತಾಡಿ ಬರ್ತೀನಿ, ஊர்ல வந்துட்டாங்க கொஞ்ச நேரம் பேசிட்டு வந்துடுற, ಊರಿಂದ ಬಂದಿದ್ದಾರೆ ಸ್ವಲ್ಪ ಮಾತಾಡಿ ಬರ್ತೀನಿ. யாரும் உனக்கு தோல் கொடுக்க போறதில்ல, ಯಾರು ನಿಮಗೆ ಭುಜವನ್ನು ಕೊಡಲ್ಲ, யாரும் உன்னை ராஜ்யத்துக்கு அழைக்க போறதில்ல, ಯಾರು ಆತನ ರಾಜ್ಯಕ್ಕೆ ಕರೆಯಲ್ಲ, யாரும் உனக்கு சமாதானம் கொடுக்க போறதில்ல, ಯಾರು ನಿಮಗೆ ಸಮಾಧಾನವನ್ನು ಕೊಡಲ್ಲ. சமாதானம் கொடுக்க போற ஒரே ஒரு தெய்வம், ಸಮಾಧಾನವನ್ನು ಕೊಡುವ ಒಂದೇ ಒಂದು ದೇವರು, நித்திய சமாதானத்தை கொடுக்கிற ஒரೇ ஒரு தெய்வம், ನಿತ್ಯದ ಸಮಾಧಾನ ಕೊಡುವ ಒಂದೇ ಒಂದು ದೇವರು. ஒரு வசனம் எனக்கு ரொம்ப ரொம்ப சந்தோஷமா இருக்கும். ಇವರು ಒಂದು ವರ್ಷದ ಕಾಲ ತುಂಬಾ ಸಂತೋಷ. 28 ಮತ್ತೇಯ ಬರೆದ ಸುವಾರ್ತೆ 28ನೇ ಅಧಿಕಾರ 28ನೇ ವಾಕ್ಯ பாருங்க, கடைசி வசனம், ಕೊನೆ ವಾಕ್ಯ. மத்தேயு 28 கடைசி வசனம்.